ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಕೊಡಿ. ನೀವೇ ನೋಡ್ತಿದ್ದೀರ ನನಗೆ ಆಸೆ ಧಾರಾವಾಹಿ ಎಷ್ಟು ಜನಗಳಿಗೆ ಮೆಚ್ಚುಗೆಯನ್ನು ಪಡೆದುಕೊತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಿ. ಹಾಗೆ ಇವತ್ತು ಮಂಗಳವಾರದ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಓಕೆ, ಶುರುವಿನಲ್ಲಿ ಮನೋಜ್ ಮನೆಗೆ ಬರ್ತಾನೆ. ರೋಹಿಣಿ ಅದನ್ನು ನೋಡಿಬಿಟ್ಟು, ಓ ಮನೋಜ್ ಇವಾಗ ಬಂದ್ರಾ, ಬನ್ನಿ ನಿಮಗೆ ಕುಡಿಯೋದಕ್ಕೆ ಏನಾದರೂ ತಗೊಂಬರಲಾ ಅಂತ ಹೇಳ್ತಾಳೆ. ಆಗ ಮನೋಜ್ ಏನು ಬೇಡ ರೋಹಿಣಿ, ಬಾಯಿಲಿ ನೀನು ಎಲ್ಲೂ ಹೋಗಬೇಡ ಅಂತ ಕರೀತಾನೆ. ಅದಕ್ಕೆ ರೋಹಿಣಿ, ಯಾಕೆ ಮನೋಜ್ ಮತ್ತೆ ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕಾ, ಓವರ್ ಟೈಮ್ ಏನಾದರೂ ಇದೆಯಾ ಅಂತ ಕೇಳ್ತಾನೆ ಹೇಳೆ. ಅದಕ್ಕೆ ಮನೋಜ್, ಕೆಲಸನೇ ಇಲ್ಲ, ಇನ್ನು ಓವರ್ ಟೈಮ್ ಎಲ್ಲಿಂದ ಬಂತು ಅಂತ ಮನೋಜ್ ಹೇಳ್ತಾನೆ. ಅದಕ್ಕೆ ರೋಹಿಣಿ, ಏನು ಮನೋಜ್ ಏನು ಮಾತಾಡ್ತಿದ್ದೀರಾ, ತಮಾಷೆ ಮಾಡಬೇಡಿ ಇದರಲ್ಲೆಲ್ಲ ನೀವು ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಮನೋಜ್, ಏನು ತಮಾಷೆ ಮಾಡ್ತಿಲ್ಲ ರೋಹಿಣಿ, ಇರೋದನ್ನೇ ಹೇಳ್ತಿರೋದು. ಅದಕ್ಕೆ ರೋಹಿಣಿ, ಏನಕ್ಕೆ ಮನೋಜ್ ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ರೋಹಿಣಿ ನಾನು ಕೆಲಸ ಬಿಟ್ಬಿಟ್ಟೆ ರೋಹಿಣಿ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ, ಏನು ಕೆಲಸ ಬಿಟ್ಬಿಟ್ರ, ಯಾಕೆ ಮನೋಜ್, ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ನನಗೆ ಕೆಲಸ ಸೆಟ್ ಆಗಲಿಲ್ಲ ರೋಹಿಣಿ, ಅದಕ್ಕೆ ಕೆಲಸ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ತುಂಬ ಕೋಪ ಮಾಡಿಕೊಂಡು, ಕೆಲಸ ಸೆಟ್ ಆಗಿಲ್ಲ ಅಂತ ಎಷ್ಟು ಕೆಲಸ ಅಂತ ಬಿಡ್ತೀರಾ, ಭಾನುವಾರ ತಿಂಗಳಿಗೆ 4 ಭಾನುವಾರಗಳು ಬಂದಾಗೆ ನಿಮಗೆ ತಿಂಗ್ಳಿಗೆ 4 ಕೆಲಸ ಬಿಟ್ಟು ಬರ್ತಿರಲ್ಲ. ಪೂಜಾ ಹೇಳ್ತಿದ್ಲು, ನಿನ್ನ ಗಂಡನ ಕೈಲಿ ಯಾವ ಕೆಲಸನೂ ಆಗಲ್ಲ ಕಣೆ, ಕೆಲಸ ಯಾವುದು ಸೆಟ್ ಆಗಲ್ಲ ಅಂತ. ಕೆಲಸ ನಿಮಗೆ ಸೆಟ್ ಆಗೋದಲ್ಲ, ನೀವು ಕೆಲಸಗಳಿಗೆ ಸೆಟ್ ಆಗ್ತಿಲ್ಲ. ನನ್ನ ಕರ್ಮ ಹಿಂಗೆ ಇದ್ದರೆ ನಾನು ಉದ್ಧಾರ ಆದಂಗೆ ಅಂತ ರೋಹಿಣಿ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಅದಕ್ಕೆ ಮನೋಜ್, ಎಲ್ಲೋಯ್ತಿದ್ದೆ ರೋಹಿಣಿ, ಬಾಯಿಲಿ ಒಂದು ನಿಮಿಷ ನಿಂತ್ಕೋ, ಎಲ್ಲೋಯ್ತಿದ್ದೆ ಅಂತ ಕೇಳಿದೆ ಅಂತ ಹೇಳ್ತಾರೆ. ಕೆಲಸಕ್ಕೆ ಹೋಗ್ತದೆ, ಇನ್ನೇನು ನಿಮ್ಮ ಥರನೇ ಕುತ್ಕೊಂಡ್ರೆ ನಾನು ಉದ್ಧಾರ ಆಗಲ್ಲ, ನಾನು ದುಡಿಬೇಕಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಮನೋಜ್, ರೋಹಿಣಿದು ಹಂಗಲ್ಲ ರೋಹಿಣಿ, ಬೇರೆ ಕೆಲಸ ಹುಡುಕ್ತೀನಿ ಅಂತ ಹೇಳ್ತಾರೆ. ಈ ಕೆಲಸ ಅಂತ ಬಿಟ್ಟರೆ ನನಗೆ ಅವಮಾನ ಆದಿದ್ದ ಕಡೆ ನನಗೆ ಇರೋಕ್ಕಾಗಲ್ಲ ರೋಹಿಣಿ ಅಂತ ಮನೋಜ್ ಹೇಳಿದ್ರೆ. ಅದಕ್ಕೆ ಅವಮಾನ ಆಯಿತು ಅಂದ್ಬಿಟ್ಟು ಕೆಲಸ ಬಿಟ್ಬಿಟ್ರೆ ಮನೆಗೆ ಬಂದರೆ ಮನೇಲೂ ಅವಮಾನ ಆಗಲ್ವಾ ಸೂರ್ಯನಿಂದ, ಅವಾಗೇನು ಮಾಡ್ತಿದ್ದೀರಾ? ಕೈ ಕೆಸರಾದ್ರೇ ಮನೋಜ್ ಬಾಯಿಗೆ ಬಿಸಿ ಬಿಸಿ ಮೊಸರು ಸಿಗೋದು, ಅದನ್ನ ಬಿಟ್ಟು ನೀವು ಕೆಲಸ ಹಿಂಗೆ ಬಿಟ್ಟು ಬರ್ತಿದ್ರೆ ಯಾವಾಗ ಉದ್ಧಾರ ಆಗೋದು ನಾವು? ನಿಮ್ಮ ಥರನೇ ಕುತ್ಕೊಬಿಟ್ಟಿದ್ರೆ ನನ್ನ ಕ್ಲೈಂಟ್ಗಳು ಆಳಿನ ಥರ ನೋಡ್ತಾರೆ, ಆದರೂ ನಾನು ತಲೆ ತಗ್ಗಿಸ್ತೀರ ಕೆಲಸ ಮಾಡಿಕೊಂಡು ಬರ್ತಿದ್ದೀನಿ. ನಾನು ಆವಾಗ ಅವಮಾನ ಆಯಿತು ಅಂತ ಬಂದಿದ್ದಿದ್ರೆ ನಾನು ಹಿಂಗಿರೋಕ್ಕಾಗ್ತಿರ್ಲಿಲ್ಲ ಇವಾಗ ಅಂತ ರೋಹಿಣಿ ಹೇಳ್ತಾರೆ. ಅದು ಹಂಗಲ್ಲ ರೋಹಿಣಿ ಅಂತೇಳಿ, ಏನು ಹಂಗಲ್ಲ ಮನೋಜ್, ಆಕಾಶ ಭೂಮಿನ ತಲೆ ತಗ್ಗಿಸಿ ನೋಡಿದ್ರೇನೇ ಎಲ್ಲ ಇದಾಗೋದು. ಆಕಾಶ ನಾನು ಮೇಳಿದ್ದೀನಿ ಅಂದ್ಬಿಟ್ಟು ತಲೆ ತಗ್ಗಿಸ್ತಾ ಇದ್ದಿದ್ದರೆ ಇವತ್ತು ಹೇಗಿರ್ತಿತ್ತು ಮನೋಜ್? ಹಾಗೆ ಅವಮಾನಗಳೆಲ್ಲ ಸಹಿಸ್ಕೊಂಡ್ರೇ ಮುಂದೆ ನಾವು ಚೆನ್ನಾಗಿರೋಕ್ಕಾಗೋದು ಮನೋಜ್. ಇದೆಲ್ಲ ನಿಮ್ಗೆ ಯಾವಾಗ ಅರ್ಥ ಆಗೋದು? ನಿಮ್ಗೆ ಅರ್ಥ ಆಗಿದ್ದಿದ್ರೆ ಯಾವತ್ತೋ ನೀವು ಚೆನ್ನಾಗೆ ಕೆಲಸಕ್ಕೆ ಹೋಗ್ತಿದ್ರಿ, ಬುದ್ಧಿ ಬರ್ತಿತ್ತು ನಿಮಗೆ. ಹಕ್ಕಿಗಳು ಕೂಡ ರೆಕ್ಕೆ ಬಂದ ಮೇಲೆ ಗೂಡಲ್ಲಿ ಕೂತ್ಕೊಳ್ಳಲ್ಲ, ಆಹಾರ ಹುಡ್ಕೊಂಡು ಹೊರಗಡೆ ಹೋಗ್ತವೆ ಆ ರೆಕ್ಕೆ ಬಂದ ತಕ್ಷಣ. ಆದರೆ ನೀವೇನು ಮನೋಜ್, ಮನೆಯಿಂದ ಹೋಗೋದೇ ಇಲ್ಲ ಅಂತೀರ ಕೆಲಸ ಮಾಡೋಕ್ಕೆ ಅಂತ. ಯಾವಾಗಲೂ ಮನೇಲಿ ಒಂದು ಕೆಲಸ ಮಾಡಿ, ಸುಮ್ಮನೆ ನೀವು ಯಾವ ಕೆಲಸನೂ ಹುಡ್ಕೊಂಡು ಹೋಗಬೇಡಿ, ಮನೇಲೇ ಫೋನ್ ನೋಡಿಕೊಂಡು ವಿಡಿಯೋ ನೋಡಿಕೊಂಡು ಮನೇಲೇ ಇದ್ಬಿಡಿ, ಆ ಕಡೆ ತೆಗೆ, ಸುಮ್ಮನೆ ಏನು ಹುಡುಕ್ತಿರ ಕೆಲಸ ಎಲ್ಲ ಅಂತ ಬೈದ್ಬಿಡ್ತಾಳೆ. ಇಲ್ಲ ರೋಹಿಣಿ, ಕೆಲಸ ಹುಡುಕ್ತೀನಿ ರೋಹಿಣಿ ಅಂತ. ಏನು ಕೆಲಸ ಹುಡುಕ್ತೀರಾ ಮನೋಜ್? ಎಷ್ಟೇ ಇದಾದರೂ ನಿಮಗೆ ಬುದ್ಧಿನೇ ಬರ್ತಿಲ್ಲ ಮನೋಜ್, ನಿಮ್ಮ ಕೈ ಯಾವ ಕೆಲಸನೂ ಆಗಲ್ಲ ಮನೋಜ್ ಅಂದ್ಬಿಟ್ಟು ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಮನೋಜ್, ರೋಹಿಣಿ ಎಲ್ಲೋಗ್ತಿದ್ಯಾ ರೋಹಿಣಿ ಅಂತ ಕೇಳ್ತಿರ್ತಾನೆ. ಆಗ ರೋಹಿಣಿ ಏನು ಮಾತಾಡ್ದಿರ ಹೊಂಟೋಗ್ತಾಳೆ. ಇನ್ನು ಈ ಕಡೆ ಮೀನಾ ಅವ್ರ ಅಪ್ಪನ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಮೀನವ್ರ ಮನೇಲಿ. ಆಗ ಅಲ್ಲಿದ್ದವರೊಬ್ಬರು, ಮಂಜು ಕೈ ಹೇಗಿದೆಯಪ್ಪ ಇವಾಗ ಅಂತ ಕೇಳ್ತಾರೆ. ಅದಕ್ಕೆ ಮಂಜು, ಪರವಾಗಿಲ್ಲ ಅಂಕಲ್ ಇವಾಗ ಸ್ವಲ್ಪ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲೇ ಇದ್ದವರು, ಏನಮ್ಮ ಮೀನಾ, ನಿಮ್ಮ ಮನೆಯವರೆಲ್ಲ ಇನ್ನೂ ಯಾರೂ ಬಂದೇ ಇಲ್ಲ, ಬರ್ತಾರಾ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಬರ್ತಾರೆ ಅಂತ. ಏನು ಬರ್ತಾರೋ ಏನೋ, ಇಷ್ಟೊತ್ತಾದರೂ ಇನ್ನೂ ಒಬ್ಬರು ಕಾಣಿಸ್ತಾನೇ ಇಲ್ಲ, ಬರ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಚುಚ್ಚು ಥರ ಮಾತಾಡ್ತಾರೆ. ಆಗ ಮೀನಾ ಬೇಜಾರು ಮಾಡ್ಕೊಂಡು ಕೂತ್ಕೊತಾಳೆ. ಇನ್ನು ಅಲ್ಲೇ ಇದ್ದವರೊಬ್ಬರು, ಪಾಪ ಈ ಜೀವ ಹೋದ ವರ್ಷ ಇತ್ತು, ನಮ್ಮನ್ನೆಲ್ಲ ಮಲ್ಲಕ್ಕ ರಂಗಕ್ಕ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಿತ್ತು, ಆದರೆ ಇವಾಗ
ಅವರೇ ಇಲ್ಲ ಎಷ್ಟು ಬೇಗ ಸಾವು ಬಂದ್ಬಿಡ್ತು ಅಲ್ಲ ಅಂತ ಅಲ್ಲೊದ್ದದ್ದಂತೂ ಹೆಂಗಸು ಹೇಳ್ತಾರೆ. ಅದಕ್ಕೆ ಏನು ಮಾಡೋಕ್ಕಾಯ್ತೈತೆ ಬಿಡಿ ಅಂತ ಹೇಳ್ತಾರೆ. ಇನ್ನು ಮೀನಾ ಮತ್ತು ರಮ್ಮ ರೂಮ್ ಒಳಗಡೆ ಹೋಗ್ತಾರೆ. ಆಗ ಮೀನಾ ಅವ್ರ ಅಮ್ಮ ಬಂದ್ಬಿಟ್ಟು, ಏನೇ ಮೀನಾ, ಇನ್ನು ನಾನೇ ಬಂದು ಕರೆದಿದ್ದೀನಿ, ಒಬ್ಬರು ಬಂದೇ ಇಲ್ವಲ್ಲೇ ಅಂತ ಕೇಳ್ತಾರೆ. ಇಲ್ಲ ಅಮ್ಮ, ಮಾವ ಬರ್ತೀನಿ ಅಂದರು, ನಾನೇ ಹುಷಾರಿಲ್ವಲ್ಲ, ಸುಧಾರಿಸ್ಕೊಳ್ಳಿ ಮಾವ, ಪರವಾಗಿಲ್ಲ ಅಂತ ಹೇಳಿದೆ. ಮಾವ ಸೂರ್ಯವ್ರಿಗೆ ಬರೋಕ್ಕೆ ಹೇಳಿದ್ದಾರೆ, ಅವರು ಬರ್ಬೋದು, ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಫೋನಾದರೂ ಮಾಡಿ ಕೇಳೇ ಬರ್ತಾರೆ ಏನು ಅಂತ. ಬಂದರೆ ಬರ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಮೀನಾ ಕೋಪ ಮಾಡಿಕೊಂಡು ಒಳಗಡೆ ಬಂದ್ಬಿಡ್ತಾಳೆ. ಇನ್ನು ಅವ್ರ ಅಮ್ಮನೊಳಗೆ ಬರ್ತಾರೆ. ಇನ್ನು ಏನಮ್ಮ ಮೀನಾ, ಇನ್ನೂ ಯಾರೂ ಬಂದೇ ಇಲ್ಲ, ಇನ್ನು ಪೂಜೆ ಶುರು ಮಾಡ್ಬೋದಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಇನ್ನು ಅಳಿಯಂದ್ರು ಅಂತ ಅನ್ಬೇಕಾದ್ರೆ ದೊಡ್ಡವರೆಲ್ಲ ಹೇಳಿದ್ಮೇಲೆ ಇನ್ನೇನು ಪೂಜೆ ಶುರು ಮಾಡಮ್ಮ ಅಂತ ಹೇಳ್ತಾರೆ. ಭಾವ ಇಲ್ಲದೆ ಇದ್ದಿದ್ರು ಪರವಾಗಿರಲಿಲ್ಲ ಕಣ್ರು, ಭಾವನೇ ಇಲ್ಲದೆ ಇರೋ ಭಾವ ಸಿಗಬಾರ್ದಾಗಿತ್ತು ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಒಬ್ರು ಹೇಳಿದ್ರೆ ಮೀನಾ ತುಂಬ ಬೇಜಾರು ಮಾಡ್ಕೋತಾಳೆ. ಇನ್ನು ಪೂಜೆಗೆಲ್ಲ ಶುರು ಮಾಡ್ಕೊಳ್ಬೇಕಾದ್ರೆ ಇನ್ನು ಸೂರ್ಯನು ಅಲ್ಲಿ ಬರ್ತಾ ಇರ್ತಾನೆ. ಆಗ ಅಲ್ಲಿ ಇದ್ದದ್ದು ಒಬ್ಬ ಹೆಂಗಸು, ಏನಪ್ಪ ಸೂರ್ಯ ಇವಾಗ ಬರ್ತಾ ಇದೆಯಾ, ಪೂಜೆ ದಿನನಾದರೂ ಸ್ವಲ್ಪ ಬೇಗ ಬರಬೇಕು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಅವ್ರ ಮಗಳಿದ್ದವಳು ಅಂತಾಳೆ, ಅಲ್ಲ ಸೂರ್ಯ ಅವರೇ, ಮಂಜು ಏನೇ ತಪ್ಪು ಮಾಡಿದ್ರು ಬುದ್ಧಿ ಹೇಳ್ಬೋದಾಗಿತ್ತು, ಆದರೆ ಏನಕ್ಕೆ ಅವ್ನಿಗೆ ಹಂಗೆ ಕೈ ಮುರಿದು ಕಳಿಸಿದ್ದೀರಾ ಅಂತ ಬೈದ್ಬಿಡ್ತಾಳೆ. ಇನ್ನು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇನ್ನೊಬ್ರು, ಏನು ನಳಿಯನೋ ಏನೋ ಮಗ 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 ಅಂತ ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ರು ಕುಸುಮ ಅವರು, ಅವ್ರ ಮಗನ ಕೈನೇ ಮುರಿದು ಕಳಿಸಿದ್ಯಲ್ಲಪ್ಪ, ನಿನಗೇನು ಮನುಷ್ಯತ್ವ ಇಲ್ಲ, ನೀನೇನು ರೌಡಿನಾ ಅಂತ ಬೈದ್ಬಿಡ್ತಾರೆ. ಇನ್ನು ಸೂರ್ಯ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರ ಹಂಗೆ ಮುಂದೆ ಬಾಗ್ಲ ಹತ್ರ ಬರ್ತಾನೆ. ಆಗ ಮಂಜು ಪೂಜೆ ಮಾಡೋಕ್ಕೆ ಅಂತ, ಪೂಜೆ ಕೊಡಮ್ಮ ನಾನೇ ಮಾಡ್ತೀನಿ ಅಂತಾನೆ. ನಮ್ಗೆ ಅವರಮ್ಮ, ಇಲ್ಲ ಕಣೋ ನಾನು ಹಿಡ್ಕೋತೀನಿ, ನನ್ನ ಕೈ ಹಿಡ್ಕೊ ಮಾಡುವಂತೆ ಅಂತ ಹೇಳ್ತಾರೆ. ಇಲ್ಲಮ್ಮ ನಾನೇ ಅಪ್ಪಂಗೆ ಪೂಜೆ ಮಾಡ್ತೀನಿ, ಕೊಡು, ನನ್ನ ಕೈಲಾಗುತ್ತೆ ಅಂದ್ಬಿಟ್ಟು ಆರತಿ ತಟ್ಟೆನ ಮಂಜು ಈಸ್ಕೊಂಡು ಪೂಜೆ ಮಾಡೋಕ್ಕೆ ಹೋಯ್ತಾನೆ. ಅವ್ನ ಕೈಲಿ ಪೂಜೆ ಮಾಡೋಕ್ಕಾಗದಿರೋ ತಟ್ಟೆ ಕೆಳಗಡೆ ಬೀಳಿಸ್ಬಿಡ್ತಾನೆ. ನಾನು ಹೇಳ್ದೆ ನಾನು ಹಿಡ್ಕೋತೀನಿ ಇರೋ ಅಂತ, ನೀನೇ ಕೇಳ್ದಿರ ಬೀಳಿಸ್ಬಿಟ್ಟಲ್ಲೋ ಅಂತ ಹೇಳಿದ್ರೆ, ಅಪ್ಪನ ಕೈ ಒಂದು ಪೂಜೆ ಮಾಡೋಕ್ಕೂ ಆಗದೆ ಹೋಯ್ತಲ್ಲ, ಎಂಥ ಪಾಪಿ ನಾನು ಅಂತ ಮಂಜು ಹೇಳ್ತಿರ್ತಾನೆ. ಆಗ ಕುಸುಮ, ನೀನಲ್ಲ ಕಣೋ ಪಾಪಿ, ನಿನ್ನ ಈ ಪರಿಸ್ಥಿತಿಗೆ ತಂದ್ರಲ್ಲ ಅವರು ಪಾಪಿ, ಅವರು ರೌಡಿನ ನನ್ನ ಅಳಿಯ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಿದೆ, ರೌಡಿ ಅಂತ ಮೀನಾ ಅವ್ರ ಅಮ್ಮ ಬೈತಾ ಇರ್ತಾರೆ. ಆಗ ಮೀನಾ ತುಂಬ ಬೇಜಾರಲ್ಲಿ ನಿಂತಿರ್ತಾಳೆ. ಆಗ ಸೂರ್ಯ ಅದನ್ನೆಲ್ಲ ಕೇಳಿಸ್ಕೊಂಡು ಒಳಗಡೆ ಹೋಗಿದ್ರೆ ಅಲ್ಲೇ ನಿಂತಿರ್ತಾನೆ. ಇನ್ನು ಹಂಗೆ ಒಳಗಡೆ ಕಾಲಿಕ್ಬೇಕಾದ್ರೆ ಅವ್ರು ಮಾತಾಡ್ತಾರದೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಆವಾಗ ಕುಸುಮ ಅವರು ಅವನ್ನ ನೋಡಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಅಳಿಯಂದ್ರೆ ಬನ್ನಿ ಅಂತ ಕರೀತಾಳೆ. ಆಗ ಏನತ್ತೆ ಬರಲ್ಲ ಅನ್ನೋನ ಬಾಬಾ ಅಂತ ಅಂದ್ಬಿಟ್ಟು ಈ ಥರ ಅವಮಾನ ಮಾಡಿಬಿಟ್ರಲ್ಲ ನೀವು, ಒಳ್ಳೆ ಬೆಲೆ ಕೊಟ್ರಿ ನನಗೆ ಬಂದಿದ್ದಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಆಗ ಅನ್ನಿ ಅಳಿಯಂದ್ರೆ ಅಂತ ಏನ್ಕಂತಿದ್ದೀರ ಅತ್ತೆ, ರೌಡಿ ಪರೋಡಿ ಅಂತ ಅನ್ನಿ ಅಂತ ಹೇಳ್ತಾನೆ. ಅದು ಹಂಗಲ್ಲ ಅಪ್ಪ, ನೀ ಅನ್ನೆಂಗೆ ಅತ್ತೆ ಅಂತ ಸೂರ್ಯ ಬೇಜಾರಲ್ಲಿ ಹೇಳ್ತಾನೆ. ಹಾಗಾಗಿ ಸೂರ್ಯ ಹೇಳ್ತಾನೆ, ತಪ್ಪು ಮಾಡಿದ್ದು ನಿಮ್ಮಗ ಅರ್ಚನೆ ಸಹಸ್ರನಾಮ ಎಲ್ಲ ನಮ್ಮ ಹೆಸ್ರಲ್ಲ, ಒಳ್ಳೆ ಮರ್ಯಾದೆ ಕೊಟ್ಟಿರುತ್ತೆ ಕರೆಸ್ಬಿಟ್ಟು ಅಂತ ಸೂರ್ಯ ಹೇಳ್ತಿರ್ತಾನೆ. ಅದಕ್ಕೆ ಮಂಜ, ಇವ್ನ್ಯಾರಮ್ಮ ಬಾ ಅಂದಿದ್ದು, ಇವ್ನ್ಯಾರು ಕರೆದಿದ್ದು ಇವಾಗ ಅಂತ ಮಂಜನೂ ಬೈತಾ ಇರ್ತಾನೆ. ಅದಕ್ಕೆ ಮಂಜ, ನಿನ್ನ ಕೈ ಮುರಿದಿರ್ಬೋದು ಕಣೋ, ಆದರೆ ನನ್ನ ಕೋಪ ಇನ್ನೂ ತಣ್ಣಗಾಗಿಲ್ಲ, ನಿನ್ನ ಮೇಲೆ ಇನ್ನೂ ಹಂಗೆ ಇದೆ ಕೋಪ ಅಂತ ಸೂರ್ಯ ಹೇಳಿದ್ರೆ, ಅದಕ್ಕೆ ಏನು ಕೋಪ ಇದ್ದರೆ ಇನ್ನೊಂದು ಕೈ ಮುರಿದು ಬಿಡ್ತೀರಾ, ಬಂದ್ರಿ ಅಂತ ಅಂತಾನೆ. ಆಗ ಏನು ನಿಮ್ಮ ಅಜ್ಜಿ ಏನು ಮಾತಾಡ್ತಾ ಇದೆಯಾ, ಮಾತು ಬರುತ್ತೆ ಅಂತ, ಪರಿಣಾಮ ನೆಟ್ಕಿರಲ್ಲ ಬಾವ ಹಿಂಗೆ ಅಂತ ಇದ್ದರೆ ನೀವು ಅಂತ ಹೇಳಿದ್ರೆ, ಅದಕ್ಕೆ ಏನು ಪರಿಣಾಮ ನೆಟ್ಕಿರಲ್ಲ, ಏನು ಬಾಯಿ ಹೋದಂಗೆ ಮಾತಾಡ್ತಿದ್ಯಾ, ಏನು ಸುಮ್ಮನಿದ್ದಾನೆ ಅಂತ ನಾನು ಅಂದ್ಬಿಟ್ಟು ಸೂರ್ಯ ಕೋಪದಿಂದ ಹೊಡೆಯೋಕ್ಕೆ ಅಂತ ಹೋಗ್ತಾನೆ ಮಂಜುನ್ಗೆ. ಆವಾಗ ಅಲ್ಲಿದ್ದವರೆಲ್ಲ ಬಿಡಿಸ್ಕೋತಾರೆ. ಆಗ ಕುಸುಮ, ಏನು ನೀವು ನಮ್ಮನೆಗೆ ಬಂದು ನಮ್ಮ ಮಗನ ಮೇಲೆ ಕೈ ಮಾಡ್ತಿದ್ದೀರಾ, ಇದಕ್ಕೇನಾ ನಿಮ್ಮನ್ನ ಅಷ್ಟು ಇದ್ರಲ್ಲಿ, ಓ ಅತ್ತೆ ನೀವು ಹಿಂಗೆಲ್ಲ ಮಾತಾಡ್ತಿದ್ದೀರಾ, ನೀವು ಹಿಂಗೆಲ್ಲ ಮಾತಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅತ್ತೆ, ಅದಕ್ಕೆ ಈ ಜೂನಿಯರ್ ಸೆಟಪ್ ಎಲ್ಲ ಮಾಡಿರೋದ ಬನ್ನಿ ಅಂತ ಹಿಂಸೆ ಮಾಡಿ ಕರೆದುಬಿಟ್ಟು ಈ ಥರ ಅವಮಾನ ಮಾಡೋಕ್ಕೆ ಅಂತ ಈ ಜೂನಿಯರ್ಸ್ಗಳನ್ನೆಲ್ಲ ಕರೆಸಿ ನಿಲ್ಲಿಸಿದ್ದೀರಾ, ಒಳ್ಳೆ ಬೆಲೆ ಕೊಟ್ಟರೆ ಬಂದಿದ್ದಕ್ಕೆ ಥ್ಯಾಂಕ್ಸ್, ಬರ್ತೀನಿ ಅಂತ ಅಂದ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಆಗ ಮೀನಾ ರೀ ಅಂತ ಕರೀತಾಳೆ. ಏನು ರೀ ಅಂತಂದರೆ, ಅದು ಅಂದರೆ ನೀನು ಕರೆದಿದ್ದೆ ಅಂತ ಕಣಮ್ಮ, ನಾನು ಬಂದಿದ್ದಕ್ಕೆ ಒಳ್ಳೆ ಬೆಲೆ ಕೊಟ್ರಿ, ಥ್ಯಾಂಕ್ಸ್ ಅಂದ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಇವ್ನು ಯಾರಮ್ಮ ಬಾ ಅಂತ ಹೇಳಿದ್ದು, ಫಸ್ಟ್ ಆಚೆ ಕಳ್ಸಮ್ಮ ಅಂತ ಹೇಳ್ತಾ ಇರ್ತಾನೆ ಮಂಜ. ಅದಕ್ಕೆ ಇನ್ನೂ ಇಲ್ಲೇ ನಿಂತಿದ್ರೆ, ಇವನು ಯಾಕೆ ಇನ್ನೂ ಇಲ್ಲೇ ನಿಂತಿದ್ದಾನೆ, ಮನೆಯಿಂದ ಆಚೆ ಕಳಿಸಿ ಅಂತ ಅನ್ನೋರು ಇದ್ದೀರಾ ಇಲ್ಲಿ, ನಾನು ಇನ್ನು ಬರ್ತೀನಿ ಅಂದ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಇನ್ನು ಮೀನು ಹತ್ಕೊಂಡು ನಿಂತಿರ್ತಾಳೆ. ಇನ್ನು ಎಲ್ಲರೂ ಊಟದ ಸಮಯಕ್ಕೆ ಅಂದ್ಬಿಟ್ಟು ಎಲ್ಲರೂ ಮೀನಾ, ಕನಕ, ಅವ್ರ ಅಮ್ಮ, ಮಂಜ ಎಲ್ಲ ಕೂತ್ಕೊಂಡು ಮೀನಾ, ಕನಕ ಮತ್ತು
ಕುಸುಮ ಅಳ್ತಾ ಕೂತಿರ್ತಾರೆ. ಆಗ ಮೀನಾ ಅಲ್ಲಿಂದ ಅವ್ರ ಅಪ್ಪನ ಗೆಡೆ ಇಕ್ಕಿರೋದನ್ನೆಲ್ಲ ಎಳ್ಕೊಂಡು ಕೂತ್ಕೊಂಡು ಊಟಕ್ಕೆ ಕೂತ್ಕೋತಾಳಾಗ ಕುಸುಮ, ಏನಮ್ಮ ಮಾಡ್ತಿದ್ಯಾ? ಇನ್ನೇನಮ್ಮ ಊಟ ಮಾಡ್ತಿದ್ದೀನಿ, ಅಪ್ಪ ನಮ್ಮ ಒಂದೊತ್ತು ಹಸ್ಕೊಂಡಿದ್ರೆ ಅಪ್ಪ ಸಹಿಸ್ಕೊತಿರ್ಲಿಲ್ಲ, ಅಂಥದ್ರಲ್ಲಿ ಈಗ ನಾವೆಲ್ಲ ಹಿಂಗೆ ಕೂತಿರೋದು ನೋಡ್ರೆ ನಾವು ಅಪ್ಪನ ಜೀವ ಆತ್ಮ ಸಹಿಸ್ಕೊಳ್ಳಲ್ಲ ಅಮ್ಮ, ಅದಕ್ಕೆ ತಿಂತಾಯಿದ್ದೀನಿ ಅಂತ ಹೇಳ್ತಾರೆ. ಇದು ಮೊದಲಿನಾಗೆ ಅಪ್ಪ ದುಡ್ದಿರೋಂಥ ದವಸ ಅಲ್ಲ ಅಮ್ಮ, ಇದು ಅಪ್ಪನ ಆಶೀರ್ವಾದ ಪಡ್ಕೊಬಂದಿರುವಂಥ ಊಟ, ಇದು ಅಪ್ಪ ಬಡಿಸ್ತಿದ್ದಂಥ ಊಟ ಅಲ್ಲ ಅಮ್ಮ, ಇದು ಅಪ್ಪನಿಂದ ನೈವೇದ್ಯ ಆಗಿ ಬಂದಿರುವಂಥ ಪ್ರಸಾದ ಅಮ್ಮ, ಇದು ತಿಂದನೇ ಇದ್ದರೆ ಅಪ್ಪನಿಗೆ ತುಂಬ ಬೇಜಾರಾಗುತ್ತೆ ಅಮ್ಮ ಅಂತ ಕೂತ್ಕೋತಾರೆ. ಆಗ ಅಲ್ಲಿ ಕುಸುಮ ಮತ್ತು ಕನಕ ಊಟಕ್ಕೆ ಜಾಯ್ನ್ ಆಗ್ತಾರೆ. ಹಾಗೆ ಮಂಜನೂ ಬಂದು ಅಲ್ಲಿ ಕೂತ್ಕೋತಾನೆ. ಆಗ ಮೀನಾ ಮಂಜಂಗೆ ಕೈ ತುತ್ತನ್ನ ತಿನ್ನಿಸ್ತಾಳೆ. ಹೀಗೆ ನಾಲ್ವರು ಕೂಡ ಊಟ ಮಾಡ್ತಾರೆ. ಇನ್ನು ಅಲ್ಲಿಂದ ಮೀನಾ ಮನೆಗೆ ಬರ್ತಾಳೆ. ಅದನ್ನು ನೋಡ್ಬಿಟ್ಟು ರಂಗನಾಥ್ ಅವರು, ಮೀನಾ ಬಂದ್ಯಮ್ಮ, ಬಾ, ಎಲ್ಲ ಚೆನ್ನಾಗಾಯ್ತಾ, ಸೂರ್ಯ ಬಂದಿದ್ನಾ, ಕಾರ್ಯ ಎಲ್ಲ ನಿರ್ವಿಘ್ನವಾಗಿ ನಡೀತಾ ಅಮ್ಮ ಅಂತ ಕೇಳ್ತಾ ಇರ್ತಾರೆ. ಆಗ ಮೀನಾ ಅವರು ಯಾಕಾದರೂ ಬಂದನೋ ಅನ್ನೋ ಥರ ಮಾಡಿಬಿಟ್ರು ಮಾವ, ಆ ಥರ ಅವಮಾನ ಮಾಡಿಬಿಟ್ರು ಮಾವ ಅಂತ ಮೀನಾ ಹತ್ಕೊಂಡು ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಶಾಂತಿ ಮತ್ತು ರೋಹಿಣಿನೂ ಬರ್ತಾರೆ. ಮೀನಾ ಹೇಳಿದ ವಿಷಯ ರೋಹಿಣಿ ಮತ್ತು ಶಾಂತಿ ಕಿವಿಗೂ ಬೀಳುತ್ತೆ. ಅದಕ್ಕೆ ಅಂತಲೇ ಅವರು ಮೀನಾ ಮತ್ತು ರಂಗನಾಥ್ ಮಾತಾಡ್ತಿರೋ ಹತ್ರ ಬಂದು ನಿಂತ್ಕೋತಾರೆ. ಇಲ್ಲಿಗೆ ಪಾರ್ಟ್ 1 ವೀಡಿಯೋನ ಎಂಡ್ ಮಾಡ್ತಿದ್ದೀವಿ. ಮತ್ತು ಪಾರ್ಟ್ 2ನ ಅಪ್ಲೋಡ್ ಮಾಡ್ತೀವಿ, ಕಾಯ್ತಾಯಿರಿ ಪ್ಲೀಸ್ ಗೈಸ್. ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್ ಗೈಸ್, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.